ಟು ದೀಕ್ಷಾಧನು ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಸೊ ಇವತ್ತು ನಮ್ಮ ರಿಲೇಟಿವ್ಸ್ ಒಂದು ಗ್ರೂಪ್ ಪ್ರವೇಶ ಇದೆ. ಸೊ ಅಲ್ಲಿಗೆ ಹೋಗ್ತಿದ್ದೀವಿ. ಸೊ ರೆಡಿ ಆಗಬೇಕು ಇವಾಗ. ಅಮ್ಮ ಬಟ್ಟೆ ಹೋಗ್ತಿದ್ದಾರೆ, ಮನೆ ತಿಂಡಿ ತಿಂತಿದ್ದಾರೆ. 3 ಜನ ಹೋಗ್ತಿದ್ದೀವಿ. ಸೊ ವೆಲ್ಕಮ್ ಬ್ಯಾಕ್. ತಿಂಡಿಗೆ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ. ಇವಾಗ ನೋಡಿದ್ರಲ್ಲ, ಅವ್ರು ತಿಂಡಿ ತಿಂದಿದ್ದಾರೆ, ಮಮ್ಮಿ ಬಟ್ಟೆ ಹೋಗಿದ್ರು ಅಂತ ಹೇಳಿದ್ನಲ್ಲ. ಸೊ ಅವರು ತಿಂತಾನೆ ನನಗೂ ಹಂಗೆ ತಿಂಡಿ ತಿನ್ನಿಸು. ನಂದು ತಿಂಡಿ ಆಯಿತು. ಮಮ್ಮಿನ ತಿಂಡಿ ತಿಂದಮೇಲೆ ರೆಡಿಯಾಗಿ ಹೊರಡಬೇಕು. ಇವತ್ತಿನ ವ್ಲಾಗ್ ಗ್ರೂಪ್ ಪ್ರವೇಶದ್ದಾಗಿರುತ್ತೆ. ನಮ್ಮ ಆಂಟಿ ಮನೆ ಗ್ರೂಪ್ ಪ್ರವೇಶದ್ದು. ಅಲ್ಲಿಗೋಗಿ ಸಿಗೋಣ ಮತ್ತೆ. ಇವಾಗ ರೆಡಿಯಾಗಿದ್ದೀನಿ, ತಲೆ ಬಾಚ್ಕೋಬೇಕು. ಸೊ ಮಮ್ಮಿ ಕೂಡ ರೆಡಿ ಆಗ್ತಿದ್ದಾರೆ. ರೆಡಿ ಆಗಿಬಿಟ್ಟು ಮತ್ತೆ ಸಿಗ್ತಿದ್ದೀನಿ. ತಲೆ ಒಂದು ಬಾಚ್ಕೋಬೇಕು, ಬಾಚ್ಬಿಟ್ಟು ಸಿಗ್ತೀನಿ. ಗೈಸ್ ಫೈನಲಿ ರೆಡಿ ಆಗಿದ್ದೀವಿ ನೋಡಿ. ನಾವು ಹೋಗಿ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಬೇಗ ಎಲ್ಲ ಹೊರಗಡೆ ಹೋಗೋದಿತ್ತು, ಆಚೆ ಹೋಗೋದಿತ್ತು. ಮನು ಲೇಟ್ ಆಗಿಬಿಡುತ್ತೆ ಅಂತೇಳಿ ಊಟ ಮಾಡಿ ನಾವು ಮುಗಿ ಎಲ್ಲ ಕೊಟ್ಟು ರಿಟರ್ನ್ ಹೊರಟ್ಬಿಟ್ವಿ. ಯಾಕಂದರೆ ಮನು ಹೊರಗಡೆ ಕೆಲಸ ಇತ್ತು, ಅವ್ರಿಗೆ ಅಲ್ಲಿ ಇಲ್ಲಿ ಹೋಗೋದಿತ್ತು. ಸೊ ಅಮ್ಮಗೂ ಕೆಲಸ ಇತ್ತು ಅಂದ್ಬಿಟ್ಟು ನಾವು ಬೇಗ ಎಲ್ಲ ಮಾಡಿ ಪೂಜೆ ಮಾಡಿ ಊಟ ಗೀಟ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ರಿಟರ್ನ್ ಹೋಗ್ತಾ ಇದ್ದೀವಿ. ಅಲ್ಲಿಂದ ಬಂದು ಕೆಸರು ಹತ್ರ ಸ್ಟಾಪ್ ಕೊಟ್ವಿ. ಯಾಕಂದರೆ ಸ್ವಲ್ಪ ತರಕಾರಿ ತೊಗೊಳೋದಿತ್ತು, ಹಂಗಾಗಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಗಾಡಿ ಸೈಡ್ಗೆ ಹಾಕಿದ್ದಾರೆ. ಅಮ್ಮ ಅಲ್ಲಿ ತರಕಾರಿ ತೊಗೋತಿದ್ದಾರೆ, ಏನೇನು ಬೇಕು ಅಂತ. ಅಮ್ಮನೇ, ನಾನು ಹೋಗಲಿಲ್ಲ, ಮಮ್ಮಿನೇ ತೊಗೋತಿದ್ದಾರೆ ಏನು ಬೇಕು ಅಂತ. ಅಂದರೆ ಹಸ್ಬೆಂಡ್ ಮನೆಗೇನು ಬೇರಲಿಲ್ಲ, ಮಮ್ಮಿ ಬೇಕಾಗಿತ್ತು ಅಂದ್ಬಿಟ್ಟು ಮಮ್ಮಿ ತೊಗೋತಿದ್ದಾರೆ. ಹಾಗೆ ಮನು ನೀನು ಹಣ್ಣೇನಾದ್ರು ತಿಂತೀಯಾ ನೋಡು ಅಂತಂದರೆ, ಮೊದಲೇ ಹುಷಾರಿಲ್ಲ ಅತ್ತೆನೂ ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಹಣ್ಣು ತೊಗೊಳಕ್ಕೆ ಅಂದ್ಬಿಟ್ಟು ಹೋದ್ವಿ. ಫಸ್ಟ್ ಆಫ್ ಆಲ್ ನನಗೆ ಆರೆಂಜ್ ಅಂದರೆ ಫೇವು, ಹಾಗಾಗಿ ಅವ್ರು ಎಲ್ಲೇ ಹೋದ್ರು ಫಸ್ಟ್ ತೊಗೊಳೋದು ನನಗೆ ಅಂತ ಆರೆಂಜು. ಸೊ ಹಂಗಾಗಿ ಎಲ್ಲ ತೊಗೊಂಡು ಅವ್ರದ್ದು ಜಾಸ್ತಿ ಆರೆಂಜೇ ನನಗೆ ಇಷ್ಟ ಅಂತ ತೊಗೊಬರೋದು. ಸೊ ನಾನು ಏನಾದ್ರು ತೊಗೊಳಕ್ಕೆ ಹೋದ್ರು ನನಗೆ ಆರೆಂಜೇ ಬೇಕು ಅಂತ ತೊಗೊಳೋದು. ಎಲ್ಲ ತೊಗೊಂಡು ರಿಟರ್ನು ಹೊರಟ್ವಿ. ನಮಗೇನು ಬೇಕು ಅದನ್ನೆಲ್ಲ ತೊಗೊಂಡು ತರಕಾರಿ ತೊಗೊಂಡು ರಿಟರ್ನ್ ಹೊರಟ್ವಿ. ಆಲ್ಮೋಸ್ಟ್ ನಾನು ಮ್ಯಾಂಗೋನು ಇಷ್ಟಪಡ್ತೀನಿ. ಆ ಸೀಸನ್ ಯಾವುದು ಇರುತ್ತೋ ಅದರಲ್ಲಿ ಅದನ್ನು ಮ್ಯಾಂಗೋ ಬಿಟ್ಟರೆ ನನಗೆ ಆರೆಂಜೇ ಫೇವರ್. ಇವಾಗ ಜಸ್ಟ್ ಗುರುಪ್ರವೇಶ ಮುಗಿಸ್ಕೊಂಡು ಮನೆಗೆ ರೀಚ್ ಆದ್ವಿ. ಸೊ ಹೊಟ್ಟೆ ತುಂಬ ಊಟ ಮಾಡಿಕೊಂಡು ಫುಲ್ಲು ಟಯರ್ಡ್ ಫೀಲ್ ಆಗ್ತಿದೆ. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀವಿ. ಬಿಡು, ವಿಷ ಕೊಡ್ತಾನೆ ಗೈಸ್, ಜ್ಯೂಸ್ ತಂದು. ಹಂಗೆ ಕರ್ಪೂಜ ಹಣ್ಣು ತಂದಿದ್ವಲ್ಲ, ನನ್ನ ತಮ್ಮ ಜ್ಯೂಸ್ ಮಾಡ್ತೀನಿ ಅಂದ್ಬಿಟ್ಟು ಜ್ಯೂಸ್ ಮಾಡಿದ. ಸೊ ನಾನು ಕುಡಿತಿದ್ದೆ, ಒಂದು ಗ್ಲಾಸ್ ಕುಡಿದೆ. ಮತ್ತು ಅವನು ಬೇಕಾ ಅಂತಂದ, ಬಿಡೋ ಅಂತಂದರೆ ಕಾಲು ಭಾಗನೂ ಬಿಡಲ್ಲ. ಅದಕ್ಕೆ ವಿಷ ಕೊಡ್ತಾನೆ ಅಂತಾಗೆ ತಮಾಷೆ ಮಾಡ್ತಿದ್ದೆ. ಸೊ ಅಷ್ಟರಲ್ಲಿ ಮನೂ ಬಂದರು, ಫೋನ್ ಮಾಡಿದೆ ಬನ್ನಿ ಜ್ಯೂಸ್ ಕುಡಿ ಬನ್ನಿ ಅಂತ. ಸೊ ಹಾಗಾಗಿ ಅವರು ಬಂದರು. ಅವರು ಜ್ಯೂಸ್ ಕುಡ್ಕೊಂಡು ಯಾರ ಜೊತೆ ನಾವು ಫ್ರೆಂಡ್ ಜೊತೆ ಮಾತಾಡ್ತಿದ್ರು, ಅದೇನೋ ರೇಗಿಸ್ಕೊಂಡು. ಅವರು ಬಂದು ಜ್ಯೂಸ್ ಕುಡಿದು ಸ್ವಲ್ಪ ಹೊತ್ತು ಅವ್ರ ಜೊತೆ ಮಾತಾಡ್ಕೊಂಡು ಅಳತೆ ಹೊಡ್ಕೊಂಡು ನೋಡಿ ಆಲೇ ದಬಾಕತ್ತಾ ಇದ್ದಾರೆ. ನನ್ನ ತಮ್ಮ ನೋಡಿ, ನಾನು ರೀಲ್ಸ್ ಮಾಡ್ತಿದ್ದೆ, ಬಂದು ಇಂಥ ಕಪ್ಪಿ ಟೇಸ್ಟೇಗಳೇ ಮಾಡೋದು ಇವ್ನು ಜಾಸ್ತಿ. ಅದಕ್ಕೆ ಅದೊಂದು ಕ್ಯಾಪ್ಚರ್ ಇರಲಿ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಹಾಕಿದ್ದೀನಿ ಅಷ್ಟೇ. ಸೊ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಿದ್ದೆ. ಯಾಕಂದರೆ ನನಗೆ ಆಲ್ರೆಡಿ 1 ವೀಕಿಂದ ಹುಷಾರಿರಲಿಲ್ಲ. ಸೊ ಹಂಗಾಗಿ ಬಂದು ಫುಲ್ ರೆಸ್ಟ್ ಮಾಡ್ತಿದ್ದೆ. ಇವಾಗ ಈವ್ನಿಂಗ್ ಆಯಿತು ಅಂತ ಎದ್ದು ಕಾಫಿ ಕುಡಿಯೋಣ ಅಂತ ಇದ್ದೆ. ಸೊ ನಿಮಗೆ ಈಗಲೂ ನನ್ನ ಕೈಲಿ ಆಗ್ತಿಲ್ಲ ಮಾತಾಡೋಕ್ಕೆ. ಸೊ ವಿಡಿಯೋ ಎಂಡ್ ಮಾಡಿಬಿಡೋಣ ಅಂತ ಮಾಡ್ತಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ದೀಕ್ಷಾಧನು ಯೂಟ್ಯೂಬ್ ಚಾನಲ್. ಹೀಗೆ ಸಪೋರ್ಟ್ ಮಾಡ್ತೀರಿ. ಲವ್ ಯು ಆಲ್. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.